ಸ್ಫುರಿಸಿಕೊಂಡಿದ್ದಾರೆ. ಒಬ್ರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಹೌದು ಜಾಯಿನ್ ಆಗಿದ್ದಾರೆ. ಅವರ ಮಾತು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು ಹೌದು. ಸರ್ ನಮಸ್ತೆ. ಉಮರ್ ಸರ್ ನಮಸ್ತೆ. ನಮಸ್ಕಾರ. ಸೌಂಡ್ ಕಡಿಮೆ ಇದೆ ಸರ್. ಹೇಳಿ ಸರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಉಮರ್ ಸರ್, ಉಮರ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕಡಿಮೆ ಕೇಳಿಸ್ತಾ ಇದೆ, ಸ್ವಲ್ಪ ಸೌಂಡ್ ಕಡಿಮೆ ಕೇಳಿಸ್ತಿದೆ. ಈಗ ಕೇಳಿಸ್ತಾ ಇದೆಯಾ ಸರ್? ಪೂರ್ಣಿಮಾ ಮಾತಾಡ್ತಾ ಇರೋದು ಸ್ಪೀಡ್ ನ್ಯೂಸ್ ಇಂದ. ಹೇಳಿ. ನನ್ನ ಜೊತೆಗೆ ನಮ್ಮ ಸಂಪಾದಕರಾದಂತಹ ಪ್ರೀತಮ್ ಕೆಮ್ಮಾಯಿ ಸರ್ ಇದ್ದಾರೆ. ಸರ್ ಸದ್ಯಕ್ಕೀಗ ದಾವಣಗೆರೆ, ನಾನು ಸ್ಟ್ರೈಟ್ ಆಗಿ ಕ್ವಶನಿಗೆ ಬರ್ತೀನಿ ಸರ್. ಏನ್ ಹೇಳ್ತೀರಾ ಸರ್? ಈಗ ದಾವಣಗೆರೆಯಲ್ಲಿ ನಿಮ್ಮ ಸಮುದಾಯದ ಮುಖಂಡರು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ಶಾಮನೂರ್ ಶಿವಶಂಕರಪ್ಪ ಅವರು ಇಷ್ಟು ವರ್ಷ ಕಾಲ ಅವ್ರು ಬಂದು ದುಡಿದು ಕಷ್ಟಪಟ್ಟು ಒಂದು ಹೆಸರು ಮಾಡ್ಕೊಂಡಿದ್ದಾರೆ. ಅಂತಹ ಒಬ್ಬ ಲೀಡರ್ನ ಫ್ಯಾಮಿಲಿನಲ್ಲಿ ಮತ್ತೊಬ್ಬರಿಗೆ ಕೊಡೋದು ಅದೇ ಎಲ್ಲಾ ಕಡೆ ನಡೆಯುತ್ತೆ. ಇವಾಗ ಅದಕ್ಕೆ ಈಕ್ವಲ್ ಆಗಿ ಮುಸ್ಲಿಂ ಸಮುದಾಯದಲ್ಲಿ ಯಾವುದೇ ಒಂದು ವೆಲ್ ನೋನ್ ಕ್ಯಾಂಡಿಡೇಟ್ ಇಲ್ಲ. ಸೊ ಮುಸ್ಲಿಂ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ನಮ್ಮಲ್ಲಿ ಇರತಕ್ಕಂತ ಆ ದಾವಣಗೆರೆ ಸೌತ್ ನಲ್ಲಿ 30% ಮುಸ್ಲಿಂ ವೋಟ್ ಇದೆ. ಬಟ್ ಅಲ್ಲಿ ಲಿಂಗಾಯತ್ ವೋಟ್ ಬಂದು 50%, 50% ಲಿಂಗಾಯತ್ ವೋಟ್ ಇದೆ. ಮತ್ತೆ ಶಾಮನೂರ್ ಶಿವಶಂಕರಪ್ಪ ಬಂದು ಒಂದು ಲಿಂಗಾಯತ್ ಕಮ್ಯುನಿಟಿಯಿಂದ ಬರೋದು. ನೇಚರ್ ಅವರ ಹೆಸರು ಬಂದು ಬಹಳ ಚೆನ್ನಾಗಿರೋ ಒಂದು ಕಾರಣಕ್ಕೆ ಕಾಂಗ್ರೆಸ್ ಕೊಟ್ಟಿರೋದ್ರಲ್ಲಿ ಏನ್ ತಪ್ಪಿಲ್ಲ. ಸೊ ಮುಸ್ಲಿಂ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಇಷ್ಟ್ರ ಮಟ್ಟಿಗೆ ಇಷ್ಟು ಕಾಲ ಯಾವುದೇ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಕೂಡ ದಾವಣಗೆರೆನಲ್ಲಿ ಇವತ್ತವರೆಗೂ ಗೆದ್ದಿಲ್ಲ. ಅಸೆಂಬ್ಲಿ ಎಲೆಕ್ಷನ್ಸ್ ನಲ್ಲಿ ಆಗ್ಲಿ ಮತ್ತೆ ಲೋಕಸಭಾ ಎಲೆಕ್ಷನ್ಸ್ ನಲ್ಲಿ ಆಗ್ಲಿ ಇವತ್ತವರೆಗೂ ಮುಸ್ಲಿಂ ಕ್ಯಾಂಡಿಡೇಟ್ ಗೆದ್ದೇ ಇಲ್ಲ. ಸೊ ಹಾಗಿರುವಾಗ ನಾವು ಯಾಕೆ ಇಲ್ಲಿ ಬಾಯ್ಕಾಟ್ ಮಾಡ್ಬೇಕು, ಯಾಕೆ ಇಲ್ಲಿ ಕೋಪ ಪಟ್ಕೊಳ್ಬೇಕಂತ ನನ್ನ ಪ್ರಶ್ನೆ ಇರೋದು ದಾವಣಗೆರೆ ಮುಸಲ್ಮಾನರ ಹತ್ರ. ಓಕೆ ಸರ್. ಉಮರ್ ಸರ್, ಹೇಳಿ. ಒಂದು ಆಕ್ರೋಶ ಇದೆ ನಿಮ್ಮ ಸಮುದಾಯದಲ್ಲಿ. ಕಾಂಗ್ರೆಸ್ ನಮ್ಮನ್ನ ಬಳಸ್ಕೊಂಡು ಬಿಸಾಕ್ತಾ ಇದೆ, ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ತಾ ಇದೆ ಅಂತ ಆಕ್ರೋಶ ಇದೆ. ಅದು ಬಹಳಷ್ಟು ಧ್ವನಿ ಕೂಡ ಕೇಳಿ ಬರ್ತಾ ಇದೆ. ಫೇಸ್ಬುಕ್ನಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ದಾವಣಗೆರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ಆಗಿರ್ಬೋದು. ಇದನ್ನ ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಅಂತೇಳಿ? ನಿಮ್ಮನ್ನ ಯೂಸ್ ಮಾಡ್ತಾ ಇದ್ದಾರೆ, ಟಿಕೆಟ್ ಕೊಡ್ತಾ ಇಲ್ಲ. ನಾವೇ ಒಂದು ವಿಶ್ಲೇಷಣೆ ಮಾಡಿದಾಗ ಸುಮಾರು ಒಂದು 30 ಕಾನ್ಸ್ಟಿಟ್ಯೂನ್ಸಿಲಿ ಸರ್ ನೀವು ಡಿಸೈಡಿಂಗ್ ಫ್ಯಾಕ್ಟರ್. ಮುಸ್ಲಿಮರು ಎಲ್ಲಿ ಯಾರ ಪರ ನಿಲ್ತಾರೆ ಅಲ್ಲಿ 30 ಸೀಟ್ ಅವರಿಗೆ ಖಾಯಂ. ಅಲ್ಲಿ ಕೂಡ ಟಿಕೆಟ್ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ನೋವು ಅವರಲ್ಲಿ ಕಾಣ್ತಾ ಇದೆ ಮುಸ್ಲಿಂ ಸಮುದಾಯದಲ್ಲಿ ಅಂತ. ಹೌದು ಹೌದು, ಖಂಡಿತ ಆ ನೋವಂತೂ ನಮ್ಗೆ ಅರ್ಥ ಆಗ್ತಿದೆ. ಬಟ್ ಅದಕ್ಕೆ ಕಾರಣ ಏನಂದ್ರೆ, ಮುಸ್ಲಿಮ್ಸ್ ನಲ್ಲಿ ವೋಟ್ ಮಾಡಕ್ಕೆ ಅವ್ರಿಗೆ ಗೊತ್ತಿದೆ, ಬಟ್ ಲೀಡರ್ ಆಗಕ್ಕೆ ಅವ್ರಿಗೂ ಗೊತ್ತಿಲ್ಲ ಅಲ್ವೇ? ಅಂದ್ರೆ ಒಬ್ಬ ಮನುಷ್ಯನಿಗೆ ವೋಟ್ ಹಾಕಕ್ಕೆ ಏನ್ ಬೇಕಾಗಿದೆಯೋ ಅಷ್ಟು ಜ್ಞಾನ ಇದೆ ಮುಸ್ಲಿಂ ಸಮಾಜದಲ್ಲಿ. ಬಟ್ ಇಡೀ ಒಂದು ಸಮಾಜವನ್ನು ಹೇಗೆ ನಡ್ಸ್ಕೊಂಡು ಹೋಗ್ಬೇಕಾಗಿದೆ, ಅವರಲ್ಲಿ ಹೇಗೆ ತಿಳುವಳಿಕೆ ಇರುತ್ತೆ ಅಂತ ಒಂದು ವಿಷಯದಲ್ಲಿ ಮುಸ್ಲಿಂ ಸಮಾಜ ಬಹಳ ದೂರ ಇದೆ. ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮಲ್ಲಿ ಲೀಡರ್ಶಿಪ್ಪಿನ ಕೊರತೆ ಇದೆ ಅಂತ ನಾವು ಫಸ್ಟ್ ಅಗ್ರಿ ಮಾಡ್ಕೊಳ್ಬೇಕು. ಅದಕ್ಕೆ ವ್ಯವಸ್ಥೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅವ್ರಿಗೆ ಏನು ವಿದ್ಯಾವಂತರಾಗಬೇಕು, ಅವರು ಸಮಾಜದಲ್ಲಿ ಒಳ್ಳೆ ಸೇವೆಗಳನ್ನು ಮಾಡ್ಬೇಕಾಗಿರುತ್ತೆ, ಮತ್ತೆ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿ ಕೆಲಸ ಮಾಡ್ಬೇಕಾಗಿರುತ್ತೆ, ಒಳ್ಳೆ ಸ್ಕೂಲ್ಸ್ ನಡೆಸಬೇಕಾಗಿರುತ್ತೆ, ಮತ್ತೆ ಇತ್ಯಾದಿ ಇತ್ಯಾದಿ ಕೆಲಸ ಮಾಡಿದ್ರೆ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಸಿಗುತ್ತೆ. ನೀವು ಹೇಳ್ತಿರೋದು ಸೋಷಿಯಲ್ ಆಂಗಲ್ ಅಲ್ಲಿ ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಪೊಲಿಟಿಕಲ್ ಆಂಗಲ್, ನಿಮಗೆ ಟಿಕೆಟ್ ಕೊಡಲ್ಲ, ನಿಮ್ಮನ್ನ ಲೀಡರ್ ಆಗಿ ಬೆಳೆಸೋದೇ ಇಲ್ಲ ಅಂದಾಗ ಲೀಡರ್ಶಿಪ್ ಕ್ವಾಲಿಟಿ ಹೆಂಗ್ ಬರುತ್ತೆ ಅಂತ. ಈಗ ನೋಡಿ, ಮತ್ತೆ ಈ ಕಡೆ ರಿಜ್ವಾನ್ ಅರ್ಷದ್ ಇದ್ದಾರೆ, ಮತ್ತೆ ಅಲ್ಲಿ ಜಮೀರ್ ಜಮೀರ್ ಇದ್ದಾರೆ. ಇವ್ರಿಗೆಲ್ಲ ಹುಡ್ಕೊಂಡ್ ಬಂದ್ ಕೊಡ್ತಾರೆ ಟಿಕೆಟ್. ಅಂದ್ರೆ ಇವರೇ ಗೆಲ್ತಾರೆ, ಇವರಲ್ಲಿ ಅಂತಹ ಒಂದು ಸ್ವಾಭಿಮಾನ ಇದೆ, ಅಂತಹ ಒಂದು ಏನೋ ವರ್ಚಸ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ಇಂತಹ ಜನರಿಗೆ ಆಟೋಮೆಟಿಕ್ ಟಿಕೆಟ್ ಸಿಗುತ್ತೆ. ಬಟ್ ದಾವಣಗೆರೆನಲ್ಲಿ ಒಬ್ಬ ಲೀಡರ್ ಹೆಸರು ಹೇಳಿ ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಲೀಡರ್ ಕ್ಯಾಂಡಿಡೇಟ್ ಯಾರೇ ಆಗ್ಲಿ ಅವ್ರ ಹೆಸರು ಹೇಗಿದೆ, ಅವ್ರು ಹೆಂಗ್ ಫೇಮಸ್ ಆಗಿದಾರ, ಅವರಲ್ಲಿ ಅಂತ ವರ್ಚಸ್ ಇದೆಯಾ ಅಂತ ನೋಡಕ್ ಹೋದ್ರೆ ಒಬ್ಬ ಕೂಡ ನನ್ಗಂತೂ ಕನ್ಸಿಲ್ಲ. ಒಬ್ಬ ಕೂಡ ಒಂದು ಹೆಸರುವಂತ ಒಬ್ಬ ವ್ಯಕ್ತಿಯ ಹೆಸರು ನನ್ಗಂತೂ ಇವತ್ತಿವರೆಗೂ ನಂಗೆ ಕೇಳಿಸೇ ಇಲ್ಲ. ಹಾಗಿರುವಾಗ ನಾವು ಹೇಗೆ ಅವ್ರ ಹತ್ರ ಸುಮ್ನೆ ಹೋಗಿ ಸ್ಟ್ರಗಲ್ ಮಾಡಕ್ಕಾಗತ್ತೆ? ನೀವು ನಮ್ಗೆ ಕೊಡ್ಬೇಕಂತ ಆ ಒಂದು ರೀತಿಯಲ್ಲಿ ನಾವು ವರ್ತನೆ ಮಾಡೋದು ನಂದೇನೋ ಅದು ಸರಿ ಅಂತ ಅನ್ಸಲಿಲ್ಲ. ಒಂದ್ ನಿಮಿಷ. ಜಮೀರ್ ಅವರನ್ನ ಯಾರು ಹುಡುಕಿಕೊಂಡು ಹೋಗಿಲ್ಲ, ದೇವೇಗೌಡರು ಹುಡುಕಿ ತಂದು ಲೀಡರ್ ಮಾಡಿದ್ದು.
ಅದೇ ಹೌದು. ರೀತಿ ರಿಜ್ವಾನ್ ಸಾಕಷ್ಟು ಹರ್ಷದ್. ಕಾಂಗ್ರೆಸ್ನಲ್ಲಿರುವಂಥ ಲೀಡರ್ಗಳು ಯಾರು ಕೂಡ ಬೈ ಬಾರ್ನ್ ಅವರು ಲೀಡರ್ಗಳಾಗಿದ್ದಲ್ಲ, ಯಾರೋ ಒಬ್ಬರ ಆಶೀರ್ವಾದದಿಂದ ಯಾರೋ ಒಬ್ಬರು ಇವರಿಗೆ ಸಪೋರ್ಟ್ ಮಾಡಿ ಮೇಲೆ ಎತ್ತಿಕೊಂಡು ಬಂದದಕ್ಕೆ ಲೀಡರ್ಗಳಾಗಿದ್ರು. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಹೇಳಿದಂತಹ ಲೀಡರ್ಗಳು ಜಮೀರ್ ಅಹಮದ್ ಆಗ್ಲಿ ರಿಜ್ವಾನ್ ಹರ್ಷದ್ ಆಗ್ಲಿ ಬೇರೆ ಲೀಡರ್ಸ್ಗಳನ್ನ ಹುಟ್ಟಾಕಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಯಾಕೆ ಅವರೇ ಅಡ್ಡಗಳಾಗ್ತಾರೆ? ನೋಡಿ, ಬೇರೆ ಬೇರೆ ಒಬ್ಬರಿಗೆ ಲೀಡರ್ಶಿಪ್ಗಳನ್ನ ಯಾಕೆ ಮಾಡ್ತಾ ಇಲ್ಲ? ಈಗ ಉಮರ್ ಸರ್, ಈಗ ನೋಡಿ ದಾವಣಗೆರೆ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಜಮೀರ್ ಅವ್ರು ಬಂದ್ರು, ಅಲ್ಲಿ ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂದ್ರು. ಅದಾದ್ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಹೋದ್ರು, ಎಲ್ಲಾ ಮುಸ್ಲಿಂ ಮುಖಂಡರುಗಳು ಕೂಡ ರಾಜೀನಾಮೆ ಕೊಡ್ತೀನಿ ಅಂದ್ರು. ಅದೆಲ್ಲ ಆದ್ಮೇಲೆ ಯಾಕೆ ಜಮೀರ್ ಅವರು ತೆಪ್ಪಗಾದ್ರು, ಏನೂ ಮಾತಾಡ್ತಾ ಇಲ್ಲ ಯಾಕೆ ಅನ್ನೋದೇ ಈಗ ಪ್ರಶ್ನೆ. ಅದೇ ಅದು ಪ್ರಾರಂಭದಲ್ಲಿನೇ ಅವಶ್ಯಕತೆ ಇರ್ಲಿಲ್ಲ. ಜಮೀರ್ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ನಾವು ಮುಸ್ಲಿಂ ಕ್ಯಾಂಡಿಡೇಟ್ ತರಬೇಕಂತ ಹೇಳುವಂತ ಮಾತು ಕೊಡೋದು ಅದು ಬೇಕಾಗಿರ್ಲಿಲ್ಲ. ಅಲ್ಲಿ ಶುರುವಿನಲ್ಲಿನೇ ಅದನ್ನ ನಿಲ್ಸ್ಬೇಕಿತ್ತು. ನೋಡಿ, ಅಲ್ಲಿರೋ ಅವರ ನೋಡಕ್ ಹೋದ್ರೆ 2008 ಅವರೇ ಇದ್ರು. ಬೆಂಕಿ ಹಚ್ಚಿದ್ದು ಜಮೀರ್ ಅವರು, ಈಗ ಆರ್ಸಕ್ ಬರ್ತಾ ಇಲ್ವಲ್ಲ, ಅವರು ಹಚ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು. ಅದೇ ಇವಾಗ ಏನಂದ್ರೆ ಅವ್ರಿಗೆ ಇವಾಗ ಗೊತ್ತಾಗ್ಬಿಟ್ಟಿದೆ, ಇವಾಗ ಏನು ಮಾತಾಡಿ ಏನ್ ಲಾಭ ಇಲ್ಲ ಅಂತ ಅರ್ಥ ಆಗಿದೆ ಜಮೀರ್ ಅವ್ರಿಗೆ. ಇವಾಗ ಏನಂದ್ರೆ ಇವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಇವಾಗ ಏನು ಮಾತಾಡಕ್ ಹೋದ್ರೆ ನಮ್ಗೇನೋ ಬ್ಯಾಕ್ ಫೈರ್ ಆಗತ್ತಂತ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇವಾಗ. ಒಂದು ಕ್ಲಿಯರ್ ಕಟ್ ಆಗಿ ಹೇಳಿ ಸರ್, ನಿಮಗೆ ದ್ರೋಹ ಆಗ್ತಿರೋದು ಕಾಂಗ್ರೆಸ್ನಿಂದ ಅಲ್ಲ, ಕಾಂಗ್ರೆಸ್ನಲ್ಲಿರುವಂತ ಮುಸ್ಲಿಂ ಲೀಡರ್ಗಳಿಂದ? ನೋಡಿ, ನಾವು ಕಾಂಗ್ರೆಸ್ ವಿರೋಧಿ ಅಲ್ಲ. ನಾವು ಬಂದು ಏನಂದ್ರೆ ಕಾಂಗ್ರೆಸ್ ನಮ್ಮನ್ನ ಬಳಸ್ಕೊಳ್ತಾ ಇದೆ, ಅದು ನಿಜ. ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ, ಅದು ನಿಜ. ನಮ್ ಇಲ್ಲ, ನೀವು ಹೇಳಿದಂಗೆ ಬೇರೆ ಯಾರೋ ಒಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದ್ರೂ ಕೂಡ ಅವ್ರಿಗೆ ನಾವು ವೋಟ್ ಮಾಡಿ ಅದ್ರಲ್ಲಿ ಏನ್ ಜಾಸ್ತಿ ಲಾಭ ಆಗತ್ತೆ? ಅದರಿಂದ ನಮ್ಗೇನು ಇಲ್ಲಿ ಏನ್ ಘನತೆ ಸಿಗತ್ತೆ? ನೋಡಕ್ ಹೋದ್ರೆ ಏನ್ ದುಡ್ದಾಗ ಏನ್ ಸಿಗೋದಿಲ್ಲ. ಸೊ ನಾವು ಏನಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ನಾವು ಬಂದು ಏನು ನ್ಯಾಯವಂತರಾಗಿದ್ದು ಅವ್ರಿಗೆ ನಾವು ಗೆಲ್ಲಿಸುವ ರೀತಿಯಲ್ಲಿ ನಾವು ವರ್ತನೆ ಮಾಡ್ಬೇಕಾಗಿರುತ್ತೆ. ಅದರಲ್ಲಿ ನಮ್ಗೆ ಯಶಸ್ಸಿದೆ. ಉಮರ್ ಸರ್, ಈಗ ನೀವು ಹೇಳೋ ಪ್ರಕರಣ ಬಂದ್ರೆ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಲ್ ಕಟ್ ಆಗಿದೆ. ಈಗ ನೋಡಿ, ಈಗ ಅವರ ಸಮುದಾಯದ ಮುಖಂಡರುಗಳೇ ಹೇಳ್ತಾ ಇರೋದು ಅಡ್ಜಸ್ಟ್ಮೆಂಟ್ ಅಂತ ಅನಿಸ್ತಾ ಇದೆ ನನಗೆ. ಹೌದು, ಜಮೀರ್ ಅವ್ರು ಯಾಕೆ ಹೋಗಬೇಕಿತ್ತು ಅನ್ನೋ ಮಾತನ್ನ ಕೂಡ ಹೇಳ್ತಾರೆ. ಯಾಕೆ ಹೋಗ್ಬೇಕಿತ್ತು? ಅವ್ರು ಹೋಗಿಲ್ಲ ಅಂದಿದ್ರೆ ಇಷ್ಟೆಲ್ಲ ಸೀನ್ಗಳೇ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಅವ್ರು ಹೋಗಿ ಸೀನ್ ಕ್ರಿಯೇಟ್ ಮಾಡಿಬಿಟ್ರು, ಈಗ ಅವ್ರು ಸುಮ್ಮನಾದ್ರು. ಇಲ್ಲ, ನಾನು ಹೋಗಿ ಗೆಲ್ಸ್ಕೊಂಬರ್ತೀನಿ ಅಂತ ಬೇರೆ ಹೇಳಿದಾರಲ್ಲ ಸಮರ್ಥ ಅವ್ರನ್ನ, ಇವ್ರನ್ನಲ್ಲ, ಸಾದಿಕ್ ಪೈಲ್ವಾನ್ ಅವ್ರನ್ನಲ್ಲ. ಅದೇ, ಆದರೆ ಇಲ್ಲಿ ಡಿಸೈಡಿಂಗ್ ಮಾಡ್ತಿರುವಂಥದ್ದು ಮುಸ್ಲಿಮರು ಈ ಬಾರಿ, ಕಾಂಗ್ರೆಸ್ ಲೀಡರ್ಸ್ ಅಲ್ಲ. ತುಂಬ ಸ್ಪಷ್ಟ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನೀವು ಒಂದು 2 ರೌಂಡ್ ಹಾಕೊಂಡು ಬನ್ನಿ, ಯಾರೇ ಬೇಕಾದರೂ ಕೂಡ, ಮೀಡಿಯಾದವರು ಅಂತಲ್ಲ, ಒಬ್ಬ ಕಾಮನ್ ಪಬ್ಲಿಕ್ ಆಗಿ ಕೂಡ ನೀವು ಒಂದು 2 ರೌಂಡ್ ಹಾಕೊಂಡು ಬನ್ನಿ, ನಿಮಗೆ 100% ನಿಮಗೆ ಆ ಪಲ್ಸ್ ಗೊತ್ತಾಗ್ತಿದೆ, ಮುಸ್ಲಿಮರಲ್ಲಿರುವಂಥ ಆಕ್ರೋಶ ಗೊತ್ತಾಗ್ತಾ ಇದೆ. ನಮ್ಮನ್ನು ಕಾಂಗ್ರೆಸ್ನವರು ಬಳಸಿ ಬಿಸಾಕ್ತಾ ಇದ್ದಾರೆ ಅನ್ನೋಂಥದ್ದು ತುಂಬ ಸ್ಪಷ್ಟವಾದ ಒಂದು ಮೆಸೇಜ್ ಆ ಸಮುದಾಯದಲ್ಲಿ ಸ್ಪ್ರೆಡ್ ಆಗಿದೆ. ಅದನ್ನು ಕಾಂಗ್ರೆಸ್ನವರು ಯಾವ ರೀತಿ ಅದನ್ನು ಇನ್ನೂ ಒಂದು ವಾರದಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾರೋ, ಆ ಮೂಡನ್ನು ಮುಸ್ಲಿಮರಿಂದ ಹೆಂಗೆ ಹೊರಗೆ ತರ್ತಾರೋ ಅನ್ನೋಂಥದ್ದು ಬಹಳ ದೊಡ್ಡ ಚಾಲೆಂಜಿಂಗ್. ಆ ಚಾಲೆಂಜ್ ಗೆದ್ದರೆ ಮಾತ್ರ ಕಾಂಗ್ರೆಸ್ ಈ ಇಲೆಕ್ಷನ್ ಗೆಲ್ಲಕ್ಕಾಗತ್ತೆ. ಇಲ್ಲ ಅಂತೇಳಿದರೆ ಡೆಫಿನೆಟ್ಲಿ ಇದು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಮುಳುಗು ಹಡಗೆ. ಇದು ಬೇರೆ ಯಾವುದೇ ಇದಕ್ಕೆ ನನಗೆ ಚಿತ್ರಣ ಕಾಣ್ತಿಲ್ಲ ಅಲ್ಲಿ ಇವತ್ತಿನ ಮಟ್ಟಿಗೆ. ಪೂರ್ಣಿಮಾ, ಎಕ್ಸಾಕ್ಟ್ಲಿ ಸರ್. ಯಾಕಂದರೆ ನಾವು ಅಲ್ಲಿಯ ಜನ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಈ ಸಮರ್ಥ್ ಇದ್ದಾರಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ, ಅವರು ಸಮರ್ಥರಿದ್ದಾರಾ? ಯಾಕಂದರೆ ಅವರ ಮಾನದಂಡಗಳೇನು? ಈಗ ನಾವು ಒಂದು ಎಲೆಕ್ಷನಿಗೆ ನಿಲ್ಲಬೇಕು ಅಂದರೆ ಅವ್ರದ್ದು ಒಂದಿಷ್ಟು ಮಾನದಂಡಗಳಿರುತ್ತೆ. ಅವರು ಇಷ್ಟು ವರ್ಷ ಇಷ್ಟು ಸೇವೆ ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ಇಷ್ಟು ದುಡಿದಿದ್ದಾರೆ, ಇಷ್ಟು ಪಾದಯಾತ್ರೆಗಳನ್ನು ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ ಅಂತ. ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅನ್ನೋ ಒಂದೇ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ವಲ್ಲ ಅಂತ ನಾವಲ್ಲ, ಆ ಕ್ಷೇತ್ರದ ಜನ ಕೇಳ್ತಾ ಇರುವಂತಹ ಮಾತು. ಇಲ್ಲ, ನಮ್ಮ ಭಾರತದ ಒಂದು ರಾಜಕಾರಣದಲ್ಲಿ ಅಪ್ಪ ತಾತ ಯಾರಾದರೂ ರಾಜಕಾರಣದಲ್ಲಿದ್ದಾರೆ ಅಂತೇಳಿದರೆ ಅದೊಂದೇ ಸರ್ಟಿಫಿಕೇಟ್, ಅದೊಂದೇ ಇನಿಷಿಯಲ್ ಸಾಕಾಗುತ್ತೆ ರಾಜಕಾರಣದಲ್ಲಿ ಬರಲಿಕ್ಕೆ. ನೀವು ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕಾಗಿಲ್ಲ, ಪಕ್ಷಕ್ಕೋಸ್ಕರ ಮಣ್ಣು ಹೊರಬೇಕಾಗಿಲ್ಲ, ಕಚೇರಿಗೆ ಹೋಗಿಬಿಟ್ಟು ಕಸ ಹೊಡಿಬೇಕಾಗಿಲ್ಲ, ರೋಡಲ್ಲಿ ಕಂಬಗಳನ್ನ ಊರ್ಬಿಟ್ಟು ಬಾವುಟ ಕಟ್ಟಬೇಕಾಗಿಲ್ಲ. ಯಾವುದಾದ್ರು ಸಮಾವೇಶ ಇದ್ದರೆ 100 ರೂಪಾಯಿ 200 ರೂಪಾಯಿ ಸೇರಿಸಿ ಜನರನ್ನು ಒಟ್ಟುಗೂಡಿಸಿ ಆಟೋ, ವ್ಯಾನು, ಟೆಂಪೋ, ಬಸ್ಸು ಮಾಡಿಕೊಂಡು ಜನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡವರ ಸೇವೆ ಮಾಡಬೇಕಾಗಿಲ್ಲ. ಇದು ಯಾವುದೂ ಕೂಡ ಮಾಡದೆ ಸುಖವಾಗಿ ಮನೆಗೆ, ಅದೇ ಹೇಳಿದ್ರಲ್ಲ ಅವರು, ಹುಡ್ಕೊಂಡು ಬಂದು ಟಿಕೆಟ್ ಕೊಟ್ಟರು ಅಂತೇಳಿ, ಹಾಗೆ ಹುಡ್ಕೊಂಡು ಬಂದು ಟಿಕೆಟ್ ಕೊಟ್ಟು ಹೋಗ್ತಾರೆ. ಉಳಿದವರು
ಇದೇ ರೀತಿ ಪಾದಸೇವೆ ಮಾಡಿಕೊಂಡೆ ಗುಲಾಮಗಿರಿ ಮಾಡಿಕೊಂಡೆ ಅದು ಯಾವುದೇ ಪಕ್ಷದಲ್ಲಾದ್ರೂ ಕೂಡ ಅಷ್ಟೇ, ನಾಟ್ ಓನ್ಲಿ ಕಾಂಗ್ರೆಸ್ ಇರಲೇಬೇಕಾಗತ್ತೆ. ಇದು ನಮ್ಮ ರಾಜಕೀಯದ ದುರಂತ, ನಮ್ಮ ಭಾರತದ ರಾಜಕೀಯ ದುರಂತ. ನೋಡೋಣ ಸರ್, ಈಗ ಬಹಳ ಹೈ ವೋಲ್ಟೇಜ್ ಕಣ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಡೆಫಿನೆಟ್ಲಿ. ಸೊ ಏನಾಗುತ್ತೆ, ಮತದಾರರು ಇದಕ್ಕೆ ಉತ್ತರ ಇನ್ನೇನು ಸ್ವಲ್ಪ ದಿನದಲ್ಲೇ ಕೊಡ್ತಾರೆ. ಸೊ ಸಾದಿಕ್ ಪೈಲ್ವಾನ್ ಅವರು ಹೇಳ್ದಂಗೆ ಇವತ್ತಿಂದನೇ ನಾನು ಕ್ಯಾಂಪೇನ್ ಶುರು ಮಾಡ್ತೀನಿ ಅಂತ ಹೇಳಿ ಅವರ ಅಬ್ಬರದ ಕ್ಯಾಂಪೇನ್ ಹೆಂಗಿರುತ್ತೆ ಎಲ್ಲವನ್ನ ಕೂಡ ನೋಡೋಣ. ಕೊನೆಗೆ ಜನರು ಏನು ಅದೇ ಅಲ್ಟಿಮೇಟು. ಜನ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗ್ತಾರಾ, ಈಗಿನ ಬದಲಾವಣೆ ಹಂಗೆ ಕಂಟಿನ್ಯೂ ಮಾಡ್ತಾರಾ ಗೊತ್ತಿಲ್ಲ. ಏನಾದ್ರು DK ಬಂದು ಏನಾದ್ರು ಮತ್ತೆ ಮ್ಯಾಜಿಕ್ ಮಾಡಿದ್ರು ಮಾಡಬಹುದು. ಸೊ ನೋಡೋಣ, ಕಾದ್ ನೋಡೋಣ. ಥ್ಯಾಂಕ್ ಯು ಸರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.